ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ರದ್ದು ಕೂಡ ಗೌರಿ ಮತ್ತು ಗಣೇಶನ ಹಬ್ಬ ಮುಗೀತಾ? ನಂದಿವತ್ತು ಗೌರಿ ಹಬ್ಬದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಆಯ್ತಲ್ವ ಲೈಕು? ಬನ್ನಿ ಇವಾಗ ವಿಡಿಯೋ ಶುರು ಮಾಡೋಣ. ಬೆಳಗ್ಗೆ 5 ಗಂಟೆಗೆ ಎದ್ದು ಬಾಗಿಲು ಕಸ ಹೊಡೆದು ಬಾಗಿಲಿಗೆಲ್ಲ ಈ ರೀತಿ ಸಗಣಿ ಹಾಕಿ ಸಗಣಿಯಿಂದ ಸಾರಿಸಿ ಅದಾದಮೇಲೆ ರಂಗೋಲಿ ಇಡೋದು. ಈ ಥರ ಹಬ್ಬದಲ್ಲಿ ಹಳ್ಳಿಗಳ ಕಡೆ ಮಾಮೂಲಿ, ಇತ್ತೀಚಿನ ದಿನಗಳಲ್ಲಿ ಹಳ್ಳಿ ಕಡೆಯಲ್ಲೂ ಕೂಡ ಈ ರೀತಿ ಕೆಲಸಗಳು ಇರೋದಿಲ್ಲ. ಅಂದರೆ ಸಗಣಿಯಿಂದ ಸಾರಿಸೋದು ಕಡಿಮೆ ಆಗಿದೆ. ನನಗದೇನೋ ಗೊತ್ತಿಲ್ಲ, ಬಾಗಿಲು ಮುಂದೆ ಅಂದರೆ ಮನೆ ಮುಂದೆ ಸ್ವಲ್ಪ ಸಗಣಿಯಿಂದ ಸಾರಿಸಿ ಈ ರೀತಿ ರಂಗೋಲಿ ಬಿಟ್ಟ ಮೇಲೇ ಹಬ್ಬದ ಮೆರುಗು ಬರೋದು ಅಂತಲೇ ಹೇಳ್ತೀನಿ. ಅದಾದಮೇಲೆ ಒಳಗಡೆ ಬಂದು ಸುಪ್ರಭಾತ ಬರುತ್ತಲ್ಲ 6 ಗಂಟೆಗೆ FM ಅಲ್ಲಿ, ಅದನ್ನು ನಾನು ಮಾಡಿ ದೇವ್ರ ಮನೆಗೆ ಹೋಗಿ ದೇವ್ರ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ, ಅಂದರೆ ಪೂಜೆ ಮಾಡೋದಕ್ಕೆ ಅಂತೇಳಿ ಎಲ್ಲ ರೆಡಿ ಮಾಡಿದೆ. ಪೂಜೆ ಇವತ್ತು ನಾನು ಮಾಡ್ತಾಯಿಲ್ಲ, ಯಾಕಂತಂದರೆ ನಾನು ಅಡುಗೆ ಮನೆಗೆ ಹೋಗಬೇಕಲ್ಲ, ನೈವೇದ್ಯಕ್ಕೆ ಬಾಗಿನ ಕೊಡೋದಕ್ಕೆ ಅಂತೇಳಿ ಒಬ್ಬಟ್ಟು ಮಾಡಬೇಕಲ್ಲ, ಅದಕ್ಕೋಸ್ಕರ ಪೂಜೆ ನಮ್ಮ ಮನೆಯವರು ನಂದೆಲ್ಲ ಅಡುಗೆ ರೆಡಿ ಆದಮೇಲೆ ಮಾಡ್ತಾರೆ. ಪೂಜೆ ಮನೇನ ಸ್ವಚ್ಛ ಮಾಡೋಣ ಅಂತೇಳಿ ಎಲ್ಲ ಮಾಡಿದೆ. ಅದಾದಮೇಲೆ ಆಲ್ರೆಡಿ ನೀರನ್ನು ಕಾಯೋದಕ್ಕೆ ಇಟ್ಟಿದ್ದೆ. ದೇವ್ರ ಮನೆ ಕ್ಲೀನ್ ಮಾಡಬೇಕಾದ್ರೇ, ಯಾಕಂತಂದರೆ ಬೇಳೆ ಬೇಯೋದಕ್ಕೆ ಹಾಕೋದಕ್ಕೆ. ಒಬ್ಬಟ್ಟು ಅಂತ ಅಂದ್ರೇ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ, ನಮಗೆಲ್ಲ ಗೊತ್ತೇ ಇದೆ. ಬೇರೆ ಅಡುಗೆಗಳಿಗಿನ್ನ ಒಬ್ಬಟ್ಟಿನ ಕೆಲಸದಲ್ಲಿ ಕೆಲಸ ಇರುತ್ತೆ. ಬೇಳೆ ಬೇಯ್ತಾ ಇದೆ. ಬೇಳೆ ಬೆಂದ ಮೇಲೆ ಇದಕ್ಕೆ ನಾನು ಸಾಂಬಾರು ಮಾಡೋದಕ್ಕೆ ಹಾಗೆ ಬೇಳೆ ಕುದಿಸೋದಕ್ಕೆ ಎಲ್ಲ ರೆಡಿ ಮಾಡ್ಕೊಬೇಕು. ಇನ್ನೊಂದು ಸೈಡಲ್ಲಿ ಚಿತ್ರಾನ್ನ ಗೊಜ್ಜು ಕೂಡ ರೆಡಿ ಆಗ್ತಾ ಇದೆ. ಒಬ್ಬಟ್ಟಾದಮೇಲೆ ಒಬ್ಬಟ್ಟಿನ ಜೊತೆಗೆ ಚಿತ್ರಾನ್ನ ಇರಲೇಬೇಕು ನಮ್ಮ ಮನೆಯವ್ರಿಗೆ. ಚಿತ್ರಾನ್ನ ಒಬ್ಬಟ್ಟು ಎಲ್ಲ ರೆಡಿ ಆದರೆ 3/4 ಭಾಗ ಕೆಲಸ ಮುಗ್ದಂಗೆ, ಆದರೆ ಇನ್ನೂ 1/4 ಭಾಗ ಒಬ್ಬಟ್ಟು ತಟ್ಟಿದಾಗ ಮಾತ್ರ ಮುಗಿಯೋದು. ಚಿತ್ರಾನ್ನ ಪುಳಿಯೋಗರೆ ಇರಲೇಬೇಕು ಎಲ್ಲ ಹಬ್ಬಗಳಲ್ಲಿ. ಈ ಮಳೆ ವಾತಾವರಣಕ್ಕೂ ಏನೋ ಸ್ವಲ್ಪ ಗಂಟಲು ಕಿಚ್ಕಿಚ್ಚಾಗಿದೆ. ಈಗ ಅದಕ್ಕೋಸ್ಕರ ವಾಯ್ಸೆಲ್ಲ ಬ್ರೇಕ್ ಮಾಡಿದ್ರೆ ಅದು ಅಷ್ಟು ಅನ್ಸಲ್ಲ ಅಂತೇಳಿ ನಾನು ಅದನ್ನು ಕಟ್ ಮಾಡಲಿಲ್ಲ ಅಷ್ಟೇ. ಇವಾಗ ಚಿತ್ರಾನ್ನ ಮಾಡೋದಕ್ಕೆ ಅಂತೇಳಿ ಒಗ್ಗರಣೆ ಮಾಡ್ತಾಯಿದ್ದೀನಿ. ಎಷ್ಟು ಬೇಗ ಎದ್ದರೂ ಕೂಡ ಈ ಹಬ್ಬಗಳಲ್ಲಿ ಟೈಮೇ ಸಾಕೋಗೋದಿಲ್ಲ. ನೋಡಿ, ನಾನು ಎದ್ದಾಗ ಬಂದು 4:15, ಅರ್ಧ ಗಂಟೆ ನೆಲ ಕ್ಲೀನ್ ಮಾಡಿ, ಅಂದರೆ ನೆಲ ಎಲ್ಲ ಸಾರಿಸಿದ್ದಾಯಿತು ಒಳಗಡೆ. ಯಾಕಂತಂದರೆ ನೆನ್ನೆ ಕೂಡ ಸಾರಿಸಿದ್ದೆ, ಇವತ್ತು ಮಡಿ ಇರಬೇಕಲ್ಲ ಅಂತೇಳಿ ಸ್ವಲ್ಪ ನಾನು ನೆಲ ಎಲ್ಲ ಒರೆಸಿ ಅದಾದಮೇಲೆ ಸ್ನಾನ ಮುಗಿಸ್ಕೊಂಬಂದು ಆಚೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅಡುಗೆ ಮನೆಗೆ ಬರೋದ್ರೊಳಗಡೆ 6:15 ಆಗೇ ಹೋಯಿತು. ನಾನು 9:30 ಬಾಗಿನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಷ್ಟೊತ್ತಾಗುತ್ತೋ ಏನೋ, ಒಬ್ಬಟ್ಟಿನ ಕೆಲಸ ಮುಗಿಯೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅನಿಸುತ್ತೆ. ಒಂದು ಒಲೆಯಲ್ಲಿ ಚಿತ್ರಾನ್ನದ ಗೊಜ್ಜು ರೆಡಿ ಆಗ್ತಾಯಿದ್ರೆ, ಇನ್ನೊಂದು ಒಲೆಯಲ್ಲಿ ಬೇಳೆ ಕುದಿಯೋದಕ್ಕೂ ಕೂಡ ಇಡೋಣ ಅಂತೇಳಿ ಅಷ್ಟರಲ್ಲಿ ಸಾಂಬಾರಿಗೆ ನಾನು ಒಗ್ಗರಣೆ ಮಾಡ್ಕೊಂಬಿಡೋಣ ಅಂತೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ಒಬ್ಬಟ್ಟಿನ ಸಾರು ರೆಸಿಪಿನ ನಾನು ಎಂದು ಶೇರ್ ಮಾಡ್ಕೊಂಡಿಲ್ಲ ಅಂತ ಅಂದ್ಕೊತೀನಿ. ಇವತ್ತಿನ ವ್ಲಾಗಲ್ಲಿ ಒಬ್ಬಟ್ಟಿನ ಸಾಂಬಾರು ಯಾವ ರೀತಿ ಮಾಡೋದು, ನಾನು ಯಾವ ರೀತಿ ಮಾಡ್ತೀನಿ ಅಂತ ಶೇರ್ ಮಾಡ್ತೀನಿ. ಒಬ್ಬಟ್ಟಿನ ಸಾರಂತೂ ನಾನು ಮಾಡೋ ಒಬ್ಬಟ್ಟಿನ ಸಾರೇ ತುಂಬ ಇಷ್ಟ ಆಗುತ್ತೆ. ನಾನು ಈ ಥರ ಮಾಡ್ತೀನಿ ನೋಡಿ. ಇವಾಗ ಎಣ್ಣೆ ಬಿಟ್ಟಿದ್ದೀನಿ 1-2 ಸ್ಪೂನು. ಅದಕ್ಕೆ ಒಂದು 3 ಸ್ಪೂನು, ಅಂದರೆ ನಾವು ಸಾಂಬಾರನ್ನ ಯಾವ ಅಳತೆಯಲ್ಲಿ ಮಾಡ್ತೀವೋ ಅದಕ್ಕೆ ತಕ್ಕಂತೆ ಜೀರಿಗೆ ಹಾಕ್ಕೊಬೇಕು. ನಾನು ಸ್ವಲ್ಪ ಕ್ವಾಂಟಿಟಿ ಹೆಚ್ಚಾಗೆ ಮಾಡ್ತಾ ಇರೋದ್ರಿಂದ 3 ಸ್ಪೂನ್ ಜೀರಿಗೆ ಹಾಕಿದ್ದೀನಿ. ಒಂದು 2-3 ಬೆಳ್ಳುಳ್ಳಿಯನ್ನು ನಾನು ಸಿಪ್ಪೆನ ಸುಲಿದು ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಕೂಡ ಜಾಸ್ತಿ ಇದ್ರೇ ಒಬ್ಬಟ್ಟಿನ ಸಾರು ತುಂಬ ಚೆನ್ನಾಗಾಗೋದು. ಅದರಿಂದ ನಾನು ಮೀಡಿಯಮ್ ಗಾತ್ರದ 3 ಬೆಳ್ಳುಳ್ಳಿ ಗೆಡ್ಡೆಯನ್ನು ಸುಲಿದು ಹಾಕಿದ್ದೀನಿ. ಇವಾಗ ನಾನು ಅದಕ್ಕೆ ನೋಡಿ, ಇದು ಗುಂಟೂರು ಮೆಣಸಿನಕಾಯಿ, ಹಾಗೆ ಕರಿಬೇವಿನ ಸೊಪ್ಪು, ಬ್ಯಾಡಿಗೆ ಮೆಣಸಿನಕಾಯಿ, ಇಷ್ಟೂ ಕೂಡ ಬ್ಯಾಡಿಗೆ ಮೆಣಸಿನಕಾಯಿ ಕಲರ್ಗೆ, ಅದೇನು ಖಾರ ಇರೋದಿಲ್ವಲ್ಲ, ಒಂದು 4-5 ಬ್ಯಾಡಿಗೆ ಮೆಣಸಿನಕಾಯಿ ಹಾಕ್ಕೊಳ್ಬೇಕು. ಹಾಗೆ ಗುಂಟೂರು ಮೆಣಸಿನಕಾಯಿ ಕೂಡ ನೀವು ಎಷ್ಟು ನೀವು ಖಾರ ತಿಂತೀವಿ ಅನ್ನೋದಾದರೆ ನಿಮಗೆ ಗೊತ್ತಾಗುತ್ತೆ. ಸಾರು ಮಾಡ್ತಾ ಇರ್ತಕ್ಕಂಥ ಕ್ವಾಂಟಿಟಿ, ಹಾಗೆ ನೀವು ತಿಂತಕ್ಕಂಥ ಟೇಸ್ಟಿಗೆ ತಕ್ಕಂತೆ ಮೆಣಸಿನಕಾಯಿ. ನಾನು ಖಾರದ ಪುಡಿನ ಉಪಯೋಗಿಸೋದಿಲ್ಲ ಒಬ್ಬಟ್ಟಿನ ಸಾರಿಗೆ. ಕಂಪಲ್ಸರಿ ನಾನು ಒಣಮೆಣಸಿನ್ಕಾಯಿನೇ ಹಾಕ್ತೀನಿ. ಯಾಕಂತಂದರೆ ಖಾರದ ಪುಡಿ ಟೇಸ್ಟು ಬೇರೆ ಇರುತ್ತೆ, ಮೆಣಸಿನ್ಕಾಯಿ ಹಾಕಿದ್ರೆ ಟೇಸ್ಟ್ ಬೇರೆ ಇರುತ್ತೆ. ನಿಮಗೆ ಸಾಂಬಾರು ಗಟ್ಟಿ ಆಗಬಾರ್ದು, ಅದಕ್ಕೋಸ್ಕರ ನಾವು ಖಾರದ ಪುಡಿ ಹಾಕಿದ್ರೆ ಸ್ವಲ್ಪ ಗಟ್ಟಿ ಬರುತ್ತೆ ಅಂತೇಳಿ ಮೆಣಸಿನ್ಕಾಯಿನೇ ಉಪಯೋಗಿಸ್ತೀವಿ. ಅದಾದಮೇಲೆ ನಾನು ಮೀಡಿಯಮ್ ಗಾತ್ರದ ಒಂದು 5-6 ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇದನ್ನೆಲ್ಲ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕೈ ಆಡ್ಕೊಬೇಕು. ಅಂದರೆ ಈರುಳ್ಳಿ ಎಲ್ಲ ಬಾಡಬೇಕು, ಕಂದು ಬಣ್ಣ ಬರೋವರೆಗೂ ಎಲ್ಲದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಒಬ್ಬಟ್ಟಿನ ಸಾರಿಗೆ ಈ ರೀತಿ ನಾವು ಯಾವ ಹಂತದಲ್ಲಿ ಏನು ಮಾಡಬೇಕೋ ಅದೇ ರೀತಿ ಮಾಡಿದ್ರೆ ಟೇಸ್ಟು ಚೆನ್ನಾಗಿರೋದು. ಇಲ್ಲ ಅಂದರೆ ಟೇಸ್ಟ್ ಸ್ವಲ್ಪ ಹಾಗೆ ಹೀಗೆ ಆಗುತ್ತೆ. ಅದಕ್ಕೋಸ್ಕರ
ಹೇಳಿದೆ ಅಷ್ಟೇ. ನೋಡಿ, ಈರುಳ್ಳಿ ಸಾಕಾಗಲಿಲ್ಲ ಅಂತ ಅನ್ನಿಸ್ತು, ಇನ್ನೊಂದು ಸ್ವಲ್ಪ ಹಚ್ಚಿದ್ನಲ್ಲ ಅದರಿಂದ ಹಾಕಿದೆ. ಹೀಗೆ ಮಾಡಬೇಕಾದ್ರೆ ಏನನ್ಸುತ್ತೆ, ಸಾಕಾಗಲ್ವೇನೋ ಅನಿಸುತ್ತಲ್ಲ, ಅದಕ್ಕೆ ಈಗ ಆ ಕಡೆ ಸ್ಟವಲ್ಲಿ ಗೊಜ್ಜು ಆದಮೇಲೆ ನಾನಿವಾಗ ಬೇಳೆನೂ ಕೂಡ ಕುದಿಯೋಕೆ ಇಟ್ಟಿದ್ದೀನಿ, ಟೈಮ್ ಆಗುತ್ತೆ ಅಂತ ಹೇಳಿ. ಈಗ ನಾನು ಹಾಕಿರೋದು 3 ಪಾವು ಬೇಳೆ, 3 ಪಾವಿಗೆ ನಾವು 1 ಪಾವಿಗೆ 1 ಅಚ್ಚೇರಿಗೆ 1 ಕಾಯಿಯಂತೆ ಈಗ ನಾನು 2 ಕಾಯಿ ಮಾತ್ರ ಉಪಯೋಗಿಸಿದ್ದೀನಿ. ಅಂದರೆ 1.5 ಕಾಯನ್ನು ಹಾಕಿದ್ದೀನಿ, 3 ಪಾವಿಗೆ 1.5 ಕಾಯನ್ನು ಉಪಯೋಗಿಸಿದ್ದೀನಿ ಒಬ್ಬಟ್ಟಿಗೆ. ಹಾಗೆ ಅದರ ಅಳತೆಗೆ 3 ಪಾವು ಬೇಳೆ ಹಾಕಿರೋದ್ರಿಂದ 1 ಅಚ್ಚೇರು 1/2 ಪಾವು ಬೆಲ್ಲವನ್ನು ಹಾಕಿದ್ದೀನಿ. ಯಾಕಂದರೆ 3 ಪಾವಿಗೆ 3 ಹಾಕಿದ್ರೆ ಸ್ವಲ್ಪ ಸ್ವೀಟ್ ಜಾಸ್ತಿ ಆಗುತ್ತೆ. ಇವಾಗೆಲ್ಲ ಶುಗರ್ ಜಾಸ್ತಿ ತಿನ್ನೋದಿಲ್ವಲ್ಲ, ಅಂದರೆ ಸ್ವೀಟ, ಅದರಿಂದ ನಾನು ಅಚ್ಚೇರು 1/2 ಪಾವು ಬೆಲ್ಲನೂ ಕೂಡ ಹಾಕಿದ್ದೀನಿ. ಈ ಕಡೆ ಸಾಂಬಾರಿಗೂ ಕೂಡ ನಾನು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಹುರ್ಕೊತಾ ಇದ್ದೀನಿ. ಇವಾಗ ಅದೆಲ್ಲ ಫ್ರೈ ಆಗಿದೆ ಅಂದರೆ ಎಲ್ಲ ಬ್ರೌನ್ ಕಲರ್ ಆಗಿದೆ. ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಕರ್ಕೊಂಡಿದೆ. ಈಗ ನಾನು ಅದನ್ನು ಸ್ಟವನ್ನು ಆಫ್ ಮಾಡೋ ಹಂತದಲ್ಲಿ ಕಾಯಿಯನ್ನು ಸೇರಿಸ್ತೀನಿ. ಕಾಯಿ ಕೂಡ ಹೆಚ್ಚಾಗಿ ಹಾಕಿದ್ರೆ ಗಟ್ಟಿ ಬರುತ್ತೆ ಸಾಂಬಾರು. ನಮಗೆ ಸಾಂಬಾರು ಗಟ್ಟಿ ಇದ್ದರೆ ಅಷ್ಟು ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ನಾನು 1 ಹೋಳಿಗಿಂತ ಸ್ವಲ್ಪ ಕಡಿಮೆನೇ ಕಾಯಿ ತುರಿನ ಸೇರಿಸಿದ್ದೀನಿ ಸಾಂಬಾರಿಗೆ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ನಾವು ಸ್ಟವನ್ನು ಆಫ್ ಮಾಡಿ ಆರೋದಕ್ಕೆ ಬಿಡಬೇಕು. ಯಾಕಂತಂದರೆ ಮಿಕ್ಸಿಗೆ ಬಿಸಿ ಹಾಕೋದಕ್ಕೆ ಆಗೋದಿಲ್ವಲ್ಲ, ಅದಕ್ಕೋಸ್ಕರ ಇವಾಗ ಸಾಂಬಾರಿಗೆ ಇನ್ನೂ ಒಂದು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಬೇಕು. ಏನೇನು ಅದು ಅಂತ ನೋಡಿಬಿಡೋಣ. ಇವಾಗ ಸ್ಟವ್ ಆಫ್ ಮಾಡೋಣ. ಈಗ ನಾವು ಅದೇ ಬಾಣಲಿಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿ ಮಿಕ್ಸ್ ಮಾಡೋಣ ಅಂತ ಹೇಳಿ ಧನಿಯಾದ ಪುಡಿ ಅಂದರೆ ಹುರ್ಗಾಳು ಪುಡಿನ ನಾನು ಸಾಂಬಾರು ಪುಡಿನ 5 ಸ್ಪೂನನ್ನು ನಾನು ಬಾಣಲಿಗೆ ಅಂದರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಇರ್ತಕ್ಕಂಥ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ತೊಳೆದಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು ಇಲ್ಲ ಅಂತ ಅಂದರೆ ಒಬ್ಬಟ್ಟಿನ ಸಾಂಬಾರು ಕಂಪ್ಲೀಟೇ ಆಗೋದಿಲ್ಲ. ಈಗ ನಾನು ಮೆಂತ್ಯ ಪುಡಿ ಅಂದರೆ ತುಪ್ಪದ ಪುಡಿನೂ ಕೂಡ 1/4 ಸ್ಪೂನಷ್ಟು ತುಪ್ಪದ ಪುಡಿನ ಸೇರಿಸ್ತಾ ಇದ್ದೀನಿ. ಮೆಂತ್ಯ ಪುಡಿ ಅಂದರೆ ತುಪ್ಪ ಕಾಸೋದಕ್ಕೆ ಉಪಯೋಗಿಸ್ತೀವಲ್ಲ ಅದು. ಅದಾದಮೇಲೆ ನಾವೀಗ ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಟ್ಟು ಅದಕ್ಕೆ ಸಪ್ಪೆಸರು ಅನ್ನ ಸೇರಿಸ್ಬೇಕು. ಚಿಟಿಕೆ ಅರಿಶಿನೂ ಕೂಡ ಹಾಕ್ತಾ ಇದ್ದೀನಿ. ಚಿಟಿಕೆ ಅರಿಶಿನ ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ಕಲರ್ಗೋಸ್ಕರ ಅರಿಶಿನ. ಈಗ ಇದಕ್ಕೆ ನಾನು ಸಪ್ಪೆಸರನ್ನ ಸೇರಿಸ್ತೀನಿ. ಯಾಕಂತಂದರೆ ನೀರನ್ನು ಹಾಕಿ ನಾವು ರುಬ್ಬೋದಕ್ಕೂ ಕೂಡ ಹೋಗಬಾರ್ದು, ಸಪ್ಪೆಸರನ್ನೇ ಹಾಕಿ ನಾವು ಸಾಂಬಾರಿಗೆ ರುಬ್ಬಬೇಕು. ಅದರಿಂದ ಈ ಮಿಶ್ರಣ ಸ್ವಲ್ಪ ಹೊತ್ತು ಆರ್ಕೊಳೋದಕ್ಕೆ ಬಿಡೋಣ. ಈಗ ನಾವು ಸಾಂಬಾರಿಗೆ ಒಗ್ಗರಣೆ ಮಾಡೋದಕ್ಕೆ ಕೂಡ ಇಟ್ಟಿದ್ದೀನಿ. ಈಗ ಬೇಳೆ ಕುದ್ದಿದ್ದಾಯಿತು. ಅದೇ ಪಾತ್ರೆಗೆ ಬೇಳೆನ ತೆಗೆದುಕೊಂಡು ಬೇರೆ ಪಾತ್ರೆಗೆ ಈಗ ಅದೇ ಪಾತ್ರೆಗೆ ನಾನು ಸಾಂಬಾರಿಗೆ ಒಗ್ಗರಣೆ ಮಾಡ್ತಾಯಿದ್ದೀನಿ. ಒಗ್ಗರಣೆ ಮಾಡೋದಕ್ಕೆ 2 ಸ್ಪೂನ್ ಎಣ್ಣೆ, 1/2 ಸ್ಪೂನ್ ಸಾಸಿವೆ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಜೀರಿಗೆ, ಬ್ಯಾಡಗೆ ಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಸಾಂಬಾರನ್ನ ಒಗ್ಗರಣೆ ಮಾಡಬೇಕು. ಮತ್ತು ಒಗ್ಗರಣೆ ಮಾಡಲಿಲ್ಲ ಅಂದರೆ ಟೇಸ್ಟ್ ಇರೋದಿಲ್ಲ, ಘಮ ಇರೋದಿಲ್ವಲ್ಲ, ಅದಕ್ಕೋಸ್ಕರ ಈರುಳ್ಳಿನ ಹಾಕಬಾರ್ದು. ಸಾಂಬಾರು ಒಗ್ಗರಣೆಗೆ ಈರುಳ್ಳಿ ಹಾಕೋಂಗಿಲ್ಲ, ಬೆಳ್ಳುಳ್ಳಿ ಮಾತ್ರ ಉಪಯೋಗಿಸ್ಬೇಕು. ಸಿಪ್ಪೆ ಸುಲಿದು ಜಜ್ಜಿ ಬೆಳ್ಳುಳ್ಳಿನ ಹಾಕ್ಕೊಬೇಕು. ಇವಾಗ ರುಬ್ಬಿರ್ತಕ್ಕಂಥ ಖಾರವನ್ನು ನಾವು ಸೇರಿಸ್ಬೇಕು. ನೀವು ಅನ್ಬೋದು ಹುಣಸೆ ಹಣ್ಣು ಹಾಕಲೇ ಇಲ್ಲ ಅಂತ. ನಾನು ಹುಣಸೆ ಹಣ್ಣನ್ನು ಸಾಂಬಾರ ರುಬ್ಬಬೇಕಾದ್ರೆ ಹಾಕೋದಿಲ್ಲ, ಯಾಕಂತಂದರೆ ಸಾಂಬಾರು ಗಟ್ಟಿಯಾಗುತ್ತೆ ಅನ್ನೋ ಕಾರಣಕ್ಕೆ. ಈಗ ನಾನು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ. ಸಾಂಬಾರು ಖಾರವನ್ನು ಹಾಕಿದ ಮೇಲೆ ಹುಣಸೆ ಹಣ್ಣನ್ನು ಕೂಡ ಚೆನ್ನಾಗಿ ನೀರಲ್ಲಿ ಹುಳಿಯನ್ನೆಲ್ಲ ಹಿಂಡಿ ಈಗ ಕುದಿಬೇಕಾದ್ರೆ ನಾವು ಹಾಕೋದು. ಅದಕ್ಕೋಸ್ಕರ ಹುಣಸೆ ಹಣ್ಣು ಹಾಕಿರಲಿಲ್ಲ ಅಷ್ಟೇ. ಈಗ ಒಗ್ಗರಣೆ ಎಲ್ಲ ರುಬ್ಬಿದ್ದೆಲ್ಲ ಆಗಿದೆಯಲ್ಲ, ಈಗ ನಾನು ಹುಣಸೆ ಹಣ್ಣು ಉಪ್ಪನ್ನು ಹಾಕಿ ಖಾರವನ್ನು ಕುದಿಸಿದ ಮೇಲೇ ನಾನು ಸಪ್ಪೆಸರನ್ನು ಹಾಕಿ ಮಳಿಸೋದು. ನೋಡಿ, ಹುಣಸೆ ಹುಳಿನ ಈಗ ಬಿಡ್ತಾ ಇದ್ದೀನಿ. ನೀವು ಯಾರಾದರೂ ಹುಣಸೆ ಹಣ್ಣನ್ನು ಕೂಡ ಹಾಕೋರು ಹಾಕ್ತಾರೆ. ನಾನು ಸ್ವಲ್ಪ ಹುಣಸೆ ಹಣ್ಣನ್ನು ರುಬ್ಬೋದಕ್ಕೆ ಹಾಕೋದಿಲ್ಲ, ಹುಳಿನ ಕಿವುಚಿ ನಾನು ಬಿಡ್ತೀನಿ. ನೋಡಿ, ವಿಡಿಯೋಕ್ಕೆ ಅದು ಹುಣಸೆ ಹಣ್ಣು ಅಂತ ಕಾಣ್ತಾ ಇಲ್ಲ ಅಂತ ಈ ರೀತಿ ಸರ್ಕಸ್ ಮಾಡ್ತಾಯಿದ್ದೀನಿ ನಾನು. ಹುಣಸೆ ಹಣ್ಣು ಅಂತ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಅಳತೆ ಮಾಡಿನೇ ಹಾಕಿರ್ತೀನಿ. ಅಕಸ್ಮಾತು ಸಾಕಾಗಿಲ್ಲ ಅಂತ ಅಂದರೆ ಹುಳಿ ನೋಡಿ ಕೂಡ ನಾವು ಉಪಯೋಗಿಸ್ಬೋದು. ನೈವೇದ್ಯ ಎಲ್ಲ ಆದಮೇಲೆ ಹುಳಿ ಇನ್ನು ಇಟ್ಕೊಂಡಿರ್ತೀವಲ್ಲ. ಈಗ ಇಷ್ಟು ಒಬ್ಬಟ್ಟಿನ ಸಾಂಬಾರು ರೆಸಿಪಿ ನಾನು ಯಾವುದೇ ಹಬ್ಬದಲ್ಲೂ ಕೂಡ ಬರೀ ಒಬ್ಬಟ್ಟು ಮಾಡೋದನ್ನು ಮಾತ್ರ ತೋರಿಸ್ತಾ ಇದ್ದೆ, ರೆಸಿಪಿನ ತೋರಿಸಿರಲಿಲ್ಲ. ಅದಕ್ಕೋಸ್ಕರ ನಾನು ಮಾಡ್ತಕ್ಕಂಥ ರೀತಿಯಲ್ಲಿ ಒಬ್ಬಟ್ಟು ಸಾಂಬಾರು ರೆಸಿಪಿನ ಇವತ್ತಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಖಾರ ಕುದ್ದ ಮೇಲೇ ನಾವು ಸಪ್ಪೆಸರನ್ನ ಸೇರಿಸಿ ಸಾಂಬಾರನ್ನು ಮಳಿಸಿದ್ರೆ ಒಬ್ಬಟ್ಟಿನ ಸಾಂಬಾರು ರೆಡಿಯಾಗುತ್ತೆ. ನೋಡಿದ್ರಲ್ಲ, ಇದೇ ನಾನು ಮಾಡ್ತಕ್ಕಂಥ ರೀತಿ.
ಇನ್ನು ನಾನೀಗ ಹಪ್ಪಳ ಸಂಡಿಗೆ ಸೈಡ್ಸ್ ಮಾಡಲೇಬೇಕಲ್ಲ, ಕಡಲೆಬೇಳೆ ಒಗ್ಗರಣೆ ಮಾಡೋಣ ಅಂತ ಕಡಲೆಬೇಳೆ ನೆನೆಸಿದ್ದೀನಿ. ಇಷ್ಟ ಆಗೋದ್ರೊಳಗಡೆ ಟೈಮ್ ಬಂದು 8 ಗಂಟೆ ಆಗಿದೆ. ಇನ್ನೂ ಒಬ್ಬಟ್ಟು ಕೂಡ ತಟ್ಟಿಲ್ಲ. 9:30ಗೆಲ್ಲ ನಾನು ಗೌರಮ್ಮನ ಗುಡಿಗೆ ಹೋಗಿ ಬಾಗಿನ ಕೊಡೋಣ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ ಅಂತ ಹೇಳಿ ಹಪ್ಪಳ ಬೇಗ ಬೇಗ ತೇಲಿಸ್ತಾ ಇದ್ದೀನಿ. ಯಾಕಂತಂದರೆ ಇಂಥ ಹಬ್ಬಗಳಲ್ಲಿ ಎಷ್ಟು ಬೇಗ ಬೇಗ ಕೆಲಸ ಮಾಡಿದ್ರೂ ಕೂಡ ಕೆಲಸ ಮುಗಿಯೋದಿಲ್ಲ. ಅದಕ್ಕೋಸ್ಕರ ಟೈಮ್ ಹಾಗೆ ಹೋಯಿತು. ಬಾಗಿನ ಕೂಡ ತುಂಬಬೇಕು. ಇನ್ನು ನಮ್ಮ ನಾದಿನಿ ಕೂಡ ಇಲ್ಲಿಗೆ ಅಂದರೆ ಕರೆದಿದ್ದೀನಿ ಹಬ್ಬಕ್ಕೆ. ಇಬ್ಬರು ಇಲ್ಲೇ ಬಾಗಿನ ತುಂಬಿಕೊಂಡು ತಗೊಂಡೋಗೋದು ಅಂತ ಹೇಳಿ. ಅಡುಗೆ ಕೆಲಸ ಮುಗಿಲ್ದಲೇ ಬೇರೆ ಕೆಲಸಕ್ಕೆ ಹೋಗೋಕ್ಕಾಗೋದು ಇಲ್ಲ. ನಮ್ಮನೆಯವರು ಇನ್ನೂ ಪೂಜೆಗೂ ಕೂಡ ಹೋಗಿಲ್ಲ. ನನ್ನ ಮಗ ಬಂದಿದ್ದರೆ ಸ್ವಲ್ಪ ಹೆಲ್ಪ್ ಆಗೋದು. ಅವನಿಗೂ ಕೂಡ ರಜಾ ಇಲ್ಲ. ಅಂದರೆ ಒಂದೇ ಒಂದಿನ ಗಣೇಶನ ಹಬ್ಬಕ್ಕೆ ಮಾತ್ರ ರಜಾ ಇದೆ. ಗೌರಿ ಹಬ್ಬಕ್ಕೆ ರಜಾ ಇಲ್ಲ. ಒಂದಿನಕ್ಕೆಲ್ಲ ಬಂದು ಹೋಗೋದು ಅಂತ ಅಂದರೆ ಅವನಿಗೂ ಕೂಡ ಟೈಮ್ ಸಾಕಾಗುತ್ತೆ. ಪ್ಲಸ್ ಟೈಮು ಇದ್ದಂಗೂ ಆಗೋದಿಲ್ಲ. ಸುಮ್ಮನೆ ಬಂದಿದ್ದು ಹೋಗಿದ್ದೇ ಆಗುತ್ತೆ ಅಂತೇಳಿ ನಾನು ಕೂಡ ಬರೋದೇನು ಬೇಡ ಅಂತ ಅಂದಿದ್ದೆ. ಮತ್ತು ನಮ್ಮ ಅಕ್ಕನ ಮಗಂದು ಮದುವೆ ಆಗಿ ಮೊದಲನೇ ಗೌರಿ ಹಬ್ಬ ಇದು. ಹೊಸ ಬಾಗಿನ ಕೂಡ ಅಂದರೆ ಹೊಸ ಬಾಗಿನ ಅಂದರೆ ನಮ್ಮ ಕಡೆಯಲ್ಲಿ ಗಂಡನ ಮನೆಯಲ್ಲೇ ಕೊಡಿಸ್ಬೇಕು. ಅದಕ್ಕೋಸ್ಕರ ಕರೆದಿದ್ದಾರೆ. ನಾನು ಗೌರಿ ಹಬ್ಬ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಗೌರಿ ಹಬ್ಬ ಬಾಗಿನ ಕೊಟ್ಟು ಅಲ್ಲಿಗೋಗಿ ಬಾಗಿನ ಕೊಡಿಸೋವಷ್ಟು ಟೈಮ್ಗೆಲ್ಲ ಹೋಗೋಕ್ಕಾಗೋದಿಲ್ಲ. ಬರ್ತೀನಿ ಅಂತ ಅಂದಿದ್ದೀನಿ. ಸಂಜೆ ಅಷ್ಟರಲ್ಲಿ ಹೋಗಿ ಬೆಳಗ್ಗೆ ಬಂದ್ರಾಯಿತು ಅಂತ. ಯಾಕಂತಂದರೆ ಹೋಗಿಲ್ಲ ಹೊಸ ಬಾಗಿನ ಅನ್ನೋಂಗಾಗುತ್ತೆ. ಆಮೇಲೆ ಇರೋದಕ್ಕೂ ಕೂಡ ಆಗೋದಿಲ್ಲ. ಬೆಳಗ್ಗೆ ಗಣೇಶನ ಹಬ್ಬ ಇರೋದ್ರಿಂದ ಬರಲೇಬೇಕು. ನೋಡೋಣ, ಬೇಗ ಹಬ್ಬ ಮುಗಿಸ್ಕೊಂಡು ಹೋಗಿ ಬೆಳಗ್ಗೆ ಬರೋಣ ಅಂತ ರೇಖಾ ನಾನು ಅಂದ್ಕೊಂಡಿದ್ದೀವಿ. ಏನು ಆಗುತ್ತೋ ಆಗೋದಿಲ್ವೋ ಅದು ಕೂಡ ಸರಿಗೆ ಗೊತ್ತಿಲ್ಲ. ಒಟ್ಟೆ ಫೈನಲಿ ಇವಾಗ ಸೈಡ್ಸ್ ಎಲ್ಲ ರೆಡಿ ಆಯಿತು. ಸಾಂಬಾರಾಯಿತು, ಅನ್ನ ಆಲ್ರೆಡಿ ಕೂಗಿಸಿದ್ದೆ. ಇನ್ನು ಒಬ್ಬಟ್ಟು ತಟ್ಟಿದ್ರೆ ಅಡುಗೆ ಕೆಲಸ ಮುಗಿಯುತ್ತೆ. ಪೂಜೆಗೆ ಇನ್ನೇನೆಲ್ಲ ರೆಡಿ ಮಾಡಿದ್ದೀನಿ. ನಮ್ಮನೆಯವರೇ ಪೂಜೆ ಮಾಡ್ತಾರೆ. ಇನ್ನು ಬಾಗಿನ ತುಂಬಬೇಕು ಅಷ್ಟೇ. ನಾನು ಒಬ್ಬಟ್ಟು ನೋಡಿ ಈ ರೀತಿಯಾಗಿ ಉಂಡೆ ಎಲ್ಲ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಒಬ್ಬಟ್ಟು ಚೆನ್ನಾಗಿ ಬಂದರೆ ಅಂತೂ ತುಂಬ ಖುಷಿ ಒಬ್ಬಟ್ಟು ಮಾಡೋದಕ್ಕೆ. ಏನಾದರೂ ಸ್ವಲ್ಪ ಹಾಳಾಯಿತು, ಮೊದಲನೇದೇ ಕಿತ್ತೋಯ್ತು ಅಂತ ಅಂದರೆ ಈ ಅಡುಗೆ ಮಾಡೋ ಕೆಲಸ ಇದೆಯಲ್ಲ ಅಷ್ಟು ತಲೆನೋವು ಕೊಡುತ್ತೆ. ಮೇ ಬಿ ನಾನು ಇದೆಲ್ಲ ಬರ್ತಾ ಇರೋದು ನೋಡಿದ್ರೆ ಒಬ್ಬಟ್ಟು ಕೂಡ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಅದೇ ರೀತಿ ಒಬ್ಬಟ್ಟು ಕೂಡ ತುಂಬ ಚೆನ್ನಾಗಾಗಿತ್ತು, ತುಂಬ ಸ್ಮೂತಾಗಿತ್ತು. ಸಾಂಬಾರು ಕೂಡ ಟೇಸ್ಟಾಗಿತ್ತು. ಇದಾಗಿತ್ತು ಅಡುಗೆ ಕೆಲಸ. ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಕೂಡ ಇದೇ ವ್ಲಾಗ್ನೇ ಕಂಟಿನ್ಯೂಷನ್ ಮಾಡ್ತೀನಿ. ಯಾಕಂತಂದರೆ ಇದು ಲಾಂಗ್ ವಿಡಿಯೋ ಆಗುತ್ತೆ. ನಾನು ಬಾಗಿನ ತುಂಬಿಕೊಂಡು ಗೌರಮ್ಮನ ಗುಡಿಗೆ ಹೋಗಿ ಬಂದಿದ್ದು ಎಲ್ಲ. ಅದಕ್ಕೋಸ್ಕರ ಸದ್ಯಕ್ಕೆ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಇನ್ನೊಂದು ಒಳ್ಳೆ ವ್ಲಾಗೊಂದಿಗೆ ಸಿಗ್ತೀನಿ. ನೋಡಿ, ಊಟ ಎಲ್ಲ ಈ ರೀತಿ ಅರೇಂಜ್ ಆಗಿದೆ. ನಾಳೆ ವ್ಲಾಗಲ್ಲಿ ಊಟ ಮಾಡ್ತೀವಿ. ಇವತ್ತು ರೆಡಿ ಮಾಡಿಟ್ಟಿದ್ದೀನಿ, ನಾಳೆ ಊಟ ಮಾಡ್ತೀನಿ. ಟೇಕ್ ಕೇರ್, ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.